ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಭಗವಾನ್ ನರಸಿಂಹದೇವನು ಪ್ರಹ್ಲಾದ ಮಹಾರಾಜನಿಗೆ ಅನುಗ್ರಹ ಮಾಡಿದ ಉಪಾಖ್ಯಾನವನ್ನು ಕೇಳುವಂತಹ ಭಕ್ತರಿಗೆ ಉಂಟಾಗುವ ಫಲಶ್ರುತಿಯ ಬಗ್ಗೆ ನಾರದ ಮುನಿಗಳು ತಿಳಿಸುತ್ತಿದ್ದಾರೆ. ಬ್ರಹ್ಮ ಸಂಹಿತೆಯು ಭಗವಂತನ ಅವತಾರಗಳ ಕುರಿತಾಗಿ ವಿವರಣೆಯನ್ನು ನೀಡುತ್ತದೆ. ನಿಜವಾಗಿ ಎಲ್ಲ ಅವತಾರಗಳನ್ನು ಧರ್ಮಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಯಾರೂ ಅವತಾರ ಪುರುಷನಾಗಲು ಸಾಧ್ಯವಿಲ್ಲ. ಅವತಾರಗಳನ್ನು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಶಾಸ್ತ್ರಗಳಲ್ಲಿ ಎಲ್ಲ ಕಡೆಯೂ ಶ್ರೀಕೃಷ್ಣನು ಆದಿಪುರುಷ ಮತ್ತು ಅವನಿಗೆ ಅನೇಕ ಅವತಾರಗಳಿವೆ ಎಂದು ಹೇಳಲಾಗಿದೆ. ಬ್ರಹ್ಮ ಸಂಹಿತೆಯಲ್ಲಿ ಇನ್ನೊಂದು ಕಡೆ ಹೇಳಿರುವಂತೆ ರಾಮಾದಿಮೂರ್ತಿಷು ಕಲಾ ನಿಯಮೇನ ತಿಷ್ಟನ್. ರಾಮ, ನರಸಿಂಹ, ವರಾಹಾದಿ ಅವತಾರಗಳೆಲ್ಲ ಭಗವಂತನ ಒಂದಾದ ಮೇಲೊಂದು ವಿಸ್ತರಣೆಗಳು. ಶ್ರೀಕೃಷ್ಣನ ಅನಂತರ ಬಲರಾಮ, ಬಲರಾಮನಾದ ಮೇಲೆ ಸಂಕರ್ಷಣ, ಆಮೇಲೆ ಅನಿರುದ್ಧ, ಪ್ರದ್ಯುಮ್ನ, ನಾರಾಯಣ, ಆಮೇಲೆ ಮಹಾವಿಷ್ಣು, ಗರ್ಭೋದಕಶಾಯಿ ವಿಷ್ಣು ಮತ್ತು ಕ್ಷೀರೋದಕಶಾಯಿ ವಿಷ್ಣು ಎಂಬ ಪುರುಷಾವತಾರಗಳು. ಇವೆಲ್ಲವುಗಳು ಭಗವಂತನ ಅವತಾರಗಳೇ ಆಗಿವೆ. ಅವತಾರಗಳ ಬಗ್ಗೆ ಶ್ರವಣ ಮಾಡಬೇಕು. ಅವತಾರಗಳ ಬಗೆಗಿನ ವರ್ಣನೆಗಳನ್ನು ಅವತಾರ ಕಥೆ ಎಂದು ಕರೆಯುತ್ತಾರೆ. ಈ ಕಥೆಗಳ ಶ್ರವಣ ಮತ್ತು ಕೀರ್ತನೆಗಳು ಪರಮ ಪುಣ್ಯಕಾರಕಗಳು. ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ. ಇಂತಹ ಕಥೆಗಳ ಶ್ರವಣ ಕೀರ್ತನೆಗಳನ್ನು ಮಾಡುವವನು ಪುಣ್ಯವಂತನಾಗಬಹುದು. ಅಂದರೆ ಐಹಿಕ ಕಶ್ಮಲಗಳನ್ನು ಕಳೆದುಕೊಂಡು ಪರಿಶುದ್ಧನಾಗಬಹುದು. ಅವತಾರಗಳಾದಾಗಲೆಲ್ಲ ಧಾರ್ಮಿಕ ತತ್ವಗಳು ಸಂಸ್ಥಾಪನೆಯಾಗುತ್ತವೆ. ಕೃಷ್ಣದ್ವೇಷಿಗಳಾದ ರಾಕ್ಷಸರ ವಧೆಯಾಗುತ್ತದೆ. ರಾಕ್ಷಸನಾದ ಹಿರಣ್ಯಕಶಿಪುವು ತಾನೇ ದೇವರಾಗಲು ಅನೇಕ ರೀತಿಯಲ್ಲಿ ಪ್ರಯತ್ನಿಸಿದ. ಅವನು ಪ್ರಹ್ಲಾದ ಮಹಾರಾಜನನ್ನು ಹೊಡೆದು ಬಡಿದು ಬೆದರಿಸಿದರೂ ಪ್ರಹ್ಲಾದನು ಮಾತ್ರ ಪರಾಕ್ರಮಿಯೂ ದಾನವನೂ ಆದ ತನ್ನ ತಂದೆಯನ್ನು ದೇವರು ಎಂದು ಒಪ್ಪಿಕೊಳ್ಳಲೇ ಇಲ್ಲ. ಈ ಕಥನವು ಭಾಗವತೋತ್ತಮನಾದ ಪ್ರಹ್ಲಾದ ಮಹಾರಾಜನ ಗುಣವಿಶೇಷಗಳನ್ನು, ಅವನ ದೃಢ ಭಕ್ತಿ ಸೇವೆಯನ್ನು, ಪರಿಪೂರ್ಣ ಜ್ಞಾನವನ್ನು, ಐಹಿಕ ಕಶ್ಮಲಗಳಿಂದ ಅವನ ಪೂರ್ಣ ವಿರಕ್ತಿಯನ್ನು ವಿವರಿಸುತ್ತದೆ. ಭಗವಂತನು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನೆಂದು ಅದು ವಿವರಿಸುತ್ತದೆ. ಪ್ರಹ್ಲಾದ ಮಹಾರಾಜನು ತನ್ನ ಸ್ತುತಿಯಲ್ಲಿ ಭಗವಂತನ ದಿವ್ಯ ಗುಣಗಳನ್ನು ವಿವರಿಸಿದ್ದಾನೆ. ಅಲ್ಲದೆ ದೇವತೆಗಳ ಹಾಗೂ ದಾನವರ ನಾನಾ ಧಾಮಗಳನ್ನು, ಅವು ಎಷ್ಟೇ ಶ್ರೀಮಂತವಾಗಿದ್ದರೂ ಕೇವಲ ಭಗವಂತನ ಆಜ್ಞೆಯಿಂದ ಹೇಗೆ ನಾಶ ಮಾಡಲಾಯಿತು ಎಂಬುದನ್ನು ವಿವರಿಸಿದ್ದಾನೆ. ಶ್ರೀಮದ್ ಭಾಗವತದಲ್ಲಿ ಭಗವಂತನ ಸೇವೆಗೆ ಸಂಬಂಧಿಸಿದಂತೆ ಭಕ್ತರ ಗುಣಲಕ್ಷಣಗಳ ವರ್ಣನೆಗಳು ತುಂಬಿವೆ. ಈ ವೈದಿಕ ಸಾಹಿತ್ಯವನ್ನು ಭಾಗವತ ಎಂದು ಏಕೆ ಕರೆದಿದ್ದಾರೆಂದರೆ ಅದು ಭಗವಂತನನ್ನು, ಅವನ ಭಕ್ತರನ್ನು ಕುರಿತದ್ದು. ಗುರುವಿನ ಮಾರ್ಗದರ್ಶನದಲ್ಲಿ ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡುವುದರಿಂದ ಕೃಷ್ಣ ವಿಜ್ಞಾನವನ್ನು, ಐಹಿಕ ಮತ್ತು ಆಧ್ಯಾತ್ಮಿಕ ಲೋಕಗಳ ಸ್ವರೂಪವನ್ನು, ಜೀವನದ ಗುರಿಯನ್ನು ಸಂಪೂರ್ಣವಾಗಿ ಅರಿಯಬಹುದು. ಶ್ರೀಮದ್ ಭಾಗವತಂ ಅಮಲಂ ಪುರಾಣಂ. ಶ್ರೀಮದ್ ಭಾಗವತವು ನಿಷ್ಕಳಂಕವಾದ ವೈದಿಕ ಸಾಹಿತ್ಯ. ಇದನ್ನು ಶ್ರೀಮದ್ ಭಾಗವತದ ಆರಂಭದಲ್ಲೇ ಚರ್ಚಿಸಿದ್ದೇವೆ. ಆದ್ದರಿಂದ ಶ್ರೀಮದ್ ಭಾಗವತವನ್ನು ಓದುವುದರಿಂದ ಭಕ್ತರ ಕಾರ್ಯಚಟುವಟಿಕೆಗಳು, ದೈತ್ಯರ ಚಟುವಟಿಕೆಗಳು, ನಿತ್ಯಧಾಮ, ಅನಿತ್ಯಧಾಮ ಇವೆಲ್ಲವನ್ನೂ ತಿಳಿದುಕೊಳ್ಳಬಹುದು. ಶ್ರೀಮದ್ ಭಾಗವತದ ಮೂಲಕ ಈ ಎಲ್ಲವೂ ಚೆನ್ನಾಗಿ ತಿಳಿಯುತ್ತದೆ. ಧರ್ಮೋ ಭಾಗವತಾನಾಂಚ ಭಗವಾನ್ಯೇನ ಗಮ್ಯತೆ ಆಖ್ಯಾನಸ್ಮಿನ್ ಸಾಮ್ನಾನಾಥಂ ಆಧ್ಯಾತ್ಮಿಕಂ ಅಶೇಷತಃ. ಭಗವಂತನನ್ನು ಅರಿಯುವ ಧಾರ್ಮಿಕ ತತ್ವಗಳನ್ನು ಭಾಗವತ ಧರ್ಮವೆಂದು ಕರೆಯುತ್ತಾರೆ. ಭಾಗವತ ಧರ್ಮವನ್ನು ಕುರಿತ ಈ ಉಪಾಖ್ಯಾನದಲ್ಲಿ ಆಧ್ಯಾತ್ಮಿಕತೆಯನ್ನು ಚೆನ್ನಾಗಿ ವಿವರಿಸಲಾಗಿದೆ. ಧಾರ್ಮಿಕ ತತ್ವಗಳ ಮೂಲಕ ಭಗವಂತ, ಬ್ರಹ್ಮನ್ ಮತ್ತು ಪರಮಾತ್ಮ ಇವುಗಳನ್ನು ಅರಿಯಬಹುದು. ಮನುಷ್ಯನು ಈ ತತ್ವಗಳನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡ ಮೇಲೆ ಭಕ್ತನಾಗುತ್ತಾನೆ ಮತ್ತು ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡುತ್ತಾನೆ. ಗುರು ಶಿಷ್ಯ ಪರಂಪರೆಯಲ್ಲಿ ಗುರುವಾದ ಪ್ರಹ್ಲಾದ ಮಹಾರಾಜನು ಈ ಭಾಗವತ ಧರ್ಮವನ್ನು ಶಿಷ್ಯರಿಗೆ ವಿದ್ಯಾಭ್ಯಾಸದ ಆರಂಭದಿಂದಲೇ ಕಲಿಸಬೇಕೆಂದು ಹೇಳಿದನು. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ. ಭಗವಂತನ ವಿಜ್ಞಾನವನ್ನು ಅರಿಯುವುದೇ ವಿದ್ಯಾಭ್ಯಾಸದ ನಿಜವಾದ ಉದ್ದೇಶ. ಶ್ರವಣಂ ಕೀರ್ತನಂ ವಿಷ್ಣು. ಭಗವಾನ್ ವಿಷ್ಣುವಿನ ಬಗ್ಗೆ ಮತ್ತು ಅವನ ನಾನಾ ಅವತಾರಗಳ ಬಗ್ಗೆ ಕೇಳಬೇಕು ಮತ್ತು ಕೀರ್ತಿಸಬೇಕು. ಆದ್ದರಿಂದ ಪ್ರಹ್ಲಾದ ಮಹಾರಾಜ ಹಾಗೂ ನರಸಿಂಹದೇವರನ್ನು ಕುರಿತ ಈ ಕಥನವನ್ನು ಆಧ್ಯಾತ್ಮಿಕ, ಪಾರಮಾರ್ಥಿಕವಾದ ವಿಷಯಗಳೆಂದು ಕರೆದಿರುವುದು ಯುಕ್ತವಾಗಿಯೇ ಇದೆ. ಯಾರು ಭಗವಾನ್ ವಿಷ್ಣುವಿನ ಸರ್ವಶಕ್ತಿಯ ಬಗೆಗಿನ ಈ ಪುಣ್ಯ ಚರಿತ್ರೆಯನ್ನು ಶ್ರವಣ ಮಾಡಿ ಪಠಿಸುತ್ತಾರೋ ಅವರು ಖಂಡಿತವಾಗಿಯೂ ಕರ್ಮಪಾಶದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ.
ಏತದ್ಯ ಆದಿಪುರುಷಸ್ಯ ಮೃಗೇಂದ್ರ ಲೀಲಾಂ ದೈತ್ಯೇಂದ್ರ ಯೂಥಪವಧಂ ಪ್ರಯತ ಪಠೇತ ದೈತ್ಯಾತ್ಮಜಸ್ಯ ಚ ಸತಾಂ ಪ್ರವರಸ್ಯ ಪುಣ್ಯಂ ಶ್ರುತ್ವಾನುಭಾವಂ ಅಕುತೋ ಭಯಮೇತಿ ಲೋಕಂ. ಪ್ರಹ್ಲಾದ ಮಹಾರಾಜನು ಭಾಗವತೋತ್ತಮರಲ್ಲಿ ಶ್ರೇಷ್ಠನು. ಯಾರು ಶ್ರದ್ಧೆಯಿಂದ ಪ್ರಹ್ಲಾದ ಮಹಾರಾಜನ ಮಹಿಮೆ, ಹಿರಣ್ಯಕಶಿಪುವಿನ ಸಂಹಾರ, ಭಗವಾನ್ ನರಸಿಂಹದೇವನ ಲೀಲೆಗಳನ್ನು ಆಲಿಸುವರೋ ಅವರು ಭಯರಹಿತವಾದ ಆಧ್ಯಾತ್ಮಿಕ ಲೋಕವನ್ನು ಖಂಡಿತವಾಗಿಯೂ ತಲುಪುತ್ತಾರೆ. ನಾರದ ಮುನಿಗಳು ತಮ್ಮ ಮಾತುಗಳನ್ನು ಮುಂದುವರಿಸಿದರು. ಪ್ರಿಯ ಯುಧಿಷ್ಠಿರ ಮಹಾರಾಜನೇ, ನೀವೇ ತುಂಬಾ ಭಾಗ್ಯಶಾಲಿಗಳು. ಏಕೆಂದರೆ ಭಗವಾನ್ ಶ್ರೀಕೃಷ್ಣನೇ ನಿಮ್ಮ ಅರಮನೆಯಲ್ಲಿ ಮಾನವ ರೂಪದಲ್ಲಿ ವಾಸಿಸುತ್ತಿದ್ದಾನೆ. ಮಹರ್ಷಿಗಳಿಗೂ ಈ ವಿಷಯ ಚೆನ್ನಾಗಿ ಗೊತ್ತು. ಆದ್ದರಿಂದಲೇ ಅವರು ಅಡಿಗಡಿಗೆ ನಿಮ್ಮ ಮನೆಗೆ ಬಂದು ಹೋಗುತ್ತಾರೆ. ಪ್ರಹ್ಲಾದ ಮಹಾರಾಜನ ಮಹಿಮಾತಿಶಯಗಳನ್ನು ಕೇಳಿದ ನಂತರ ಅವನ ಮೇಲ್ಪಂಕ್ತಿಯನ್ನು ಅನುಸರಿಸಲು ಶುದ್ಧ ಭಕ್ತನಾದವನು ತುಂಬಾ ಕಾತರನಾಗಿರಬೇಕು. ಎಲ್ಲ ಭಕ್ತರೂ ಪ್ರಹ್ಲಾದ ಮಹಾರಾಜನ ಮಟ್ಟಕ್ಕೆ ಬರಲಾರರು ಎಂದು ಅಂತಹ ಭಕ್ತನು ನಿರಾಶನಾಗಬಹುದು. ಇದು ಶುದ್ಧ ಭಕ್ತನ ಸ್ವಭಾವ. ಅವನು ಯಾವಾಗಲೂ ತಾನು ಎಲ್ಲರಿಗಿಂತ ಕೀಳು, ಅಸಮರ್ಥ, ಅನರ್ಹ ಎಂದು ಭಾವಿಸುತ್ತಾನೆ. ಇದೇ ರೀತಿ ಪ್ರಹ್ಲಾದ ಮಹಾರಾಜನ ಮಹಿಮಾತಿಶಯಗಳನ್ನು ಕೇಳಿದ ನಂತರ ಭಕ್ತಿ ಸೇವೆಯಲ್ಲಿ ಪ್ರಹ್ಲಾದನ ಮಟ್ಟದಲ್ಲಿ ಇದ್ದ ಯುಧಿಷ್ಠಿರ ಮಹಾರಾಜನು ತಾನು ಕೀಳಾದವನು ಎಂದು ಯೋಚಿಸುತ್ತಿದ್ದಿರಬೇಕು. ನಾರದ ಮುನಿಯೇನೋ ಯುಧಿಷ್ಠಿರ ಮಹಾರಾಜನ ಮನಸ್ಸನ್ನು ಅರಿಯಬಲ್ಲವರಾಗಿದ್ದರು. ಆದ್ದರಿಂದಲೇ ಅವರು ಕೂಡಲೇ ಪಾಂಡವರ ಭಾಗ್ಯವೇನೂ ಕಡಿಮೆಯಿಲ್ಲವೆಂದು ಹೇಳಿ ಯುಧಿಷ್ಠಿರನನ್ನು ಹುರಿದುಂಬಿಸಿದರು. ಅವರು ಪ್ರಹ್ಲಾದ ಮಹಾರಾಜನಷ್ಟೇ ಪುಣ್ಯವಂತರು. ಏಕೆಂದರೆ ಪ್ರಹ್ಲಾದನಿಗಾಗಿ ಭಗವಂತನು ನರಸಿಂಹಾವತಾರವನ್ನು ತಾಳಿದಂತೆ ಭಗವಂತನು ತನ್ನ ಮೂಲ ರೂಪವಾದ ಶ್ರೀಕೃಷ್ಣನ ರೂಪದಲ್ಲಿ ಪಾಂಡವರ ಜೊತೆಯಲ್ಲೇ ಇದ್ದನು. ಪಾಂಡವರು ಶ್ರೀಕೃಷ್ಣನ ಯೋಗಮಾಯೆಯ ಪ್ರಭಾವದಿಂದಾಗಿ ತಮ್ಮ ಈ ಸೌಭಾಗ್ಯದ ಬಗ್ಗೆ ಆಲೋಚಿಸಲಾಗದೇ ಇದ್ದರೂ ನಾರದ ಮಹರ್ಷಿಯೂ ಸೇರಿದಂತೆ ಎಲ್ಲ ಸಾಧು ಸಂತರು ಈ ವಿಷಯವನ್ನು ಅರಿಯಬಲ್ಲವರಾಗಿದ್ದರು. ಆದ ಕಾರಣ ಅವರು ಸದಾ ಯುಧಿಷ್ಠಿರ ಮಹಾರಾಜನ ಬಳಿಗೆ ಹೋಗುತ್ತಿದ್ದರು. ಸದಾ ಕೃಷ್ಣ ಪ್ರಜ್ಞೆಯಲ್ಲಿರುವ ಯಾವುದೇ ಶುದ್ಧ ಭಕ್ತನು ಸಹಜವಾಗಿ ಅತಿ ಪುಣ್ಯವಂತನೇ. ನೃಲೋಕೆ ಎಂಬ ಪದವು ಪಾಂಡವರಿಗಿಂತ ಮುಂಚೆ ಯದುಕುಲದವರು ವಸಿಷ್ಠ, ಮರೀಚಿ, ಕಶ್ಯಪ, ಬ್ರಹ್ಮದೇವ ಮೊದಲಾದ ಅನೇಕಾನೇಕ ಪುಣ್ಯಶಾಲಿಗಳಾದ ಭಕ್ತರಿದ್ದರು ಎಂಬುದನ್ನು ಸೂಚಿಸುತ್ತದೆ. ಆದರೆ ಪಾಂಡವರು ಅವರೆಲ್ಲರಿಗಿಂತಲೂ ಹೆಚ್ಚು ಪುಣ್ಯವಂತರು. ಏಕೆಂದರೆ ಸಾಕ್ಷಾತ್ ಶ್ರೀಕೃಷ್ಣನೇ ಅವರ ಜೊತೆ ವಾಸಿಸುತ್ತಿದ್ದನು. ಆದ ಕಾರಣ ಈ ಐಹಿಕ ಜಗತ್ತಿನಲ್ಲಿ ಪಾಂಡವರೇ ಎಲ್ಲರಿಗಿಂತಲೂ ಪುಣ್ಯವಂತರು ಎಂದು ನಾರದ ಮುನಿಗಳು ಸ್ಪಷ್ಟವಾಗಿ ಹೇಳುತ್ತಾರೆ. ಸಾಕ್ಷಾತ್ ಶ್ರೀಕೃಷ್ಣನೇ ನಿರಾಕಾರ ಬ್ರಹ್ಮನಾಗಿದ್ದಾನೆ. ಏಕೆಂದರೆ ನಿರಾಕಾರ ಬ್ರಹ್ಮನ ಮೂಲವೇ ಶ್ರೀಕೃಷ್ಣ. ಮಹರ್ಷಿಗಳು ಅರಸುವ ದಿವ್ಯಾನಂದದ ಮೂಲವೇ ಅವನು. ಅಂತಹ ಪರಮಪುರುಷನಾದ ಅವನು ನಿನ್ನ ಪರಮ ಪ್ರೀತಿಪಾತ್ರನಾದ ಮಿತ್ರ ಮತ್ತು ಹಿತೈಷಿ. ಅವನು ನಿನ್ನ ಸೋದರ ಮಾವನ ಮಗ. ಅವನೇ ನಿನ್ನ ದೇಹ ಮತ್ತು ಆತ್ಮಗಳಂತೆ. ಅವನೇ ಆರಾಧ್ಯ ದೈವ. ಆದರೂ ಅವನು ನಿನ್ನ ಭೃತ್ಯನಾಗಿಯೂ ಕೆಲವು ವೇಳೆ ನಿನ್ನ ಗುರುವಾಗಿಯೂ ಇರುವನು. ಭಗವಾನ್ ಶ್ರೀಕೃಷ್ಣನು ಪಾಂಡವರ ಪರಮ ಮಿತ್ರನೂ ಸಂಬಂಧಿಕನೂ ಆಗಿ ವರ್ತಿಸಿದನು. ಕೆಲವು ವೇಳೆ ಅವನು ಪಾಂಡವರ ಸಂದೇಶವನ್ನು ಧೃತರಾಷ್ಟ್ರ ಮತ್ತು ದುರ್ಯೋಧನರಿಗೆ ಮುಟ್ಟಿಸುವ ಸೇವಕನಾಗಿಯೂ ವರ್ತಿಸಿದನು. ಅವನು ಅರ್ಜುನನ ಗುರುವಾಗಿಯೂ ವರ್ತಿಸಿದನು. ಅರ್ಜುನನು ಶ್ರೀಕೃಷ್ಣನನ್ನು ತನ್ನ ಗುರುವಾಗಿ ಸ್ವೀಕರಿಸಿದನು. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಶ್ರೀಕೃಷ್ಣನು ಅನೇಕ ವೇಳೆ ಅವನನ್ನು ದಂಡಿಸಿದನು. ಉದಾಹರಣೆಗೆ ಶ್ರೀಕೃಷ್ಣನು ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ. ಬುದ್ಧಿವಂತಿಕೆಯ ಮಾತನಾಡುತ್ತಾ ಶೋಕಿಸಬಾರದ್ದಕ್ಕೆ ಶೋಕಿಸುತ್ತಿದ್ದೀಯೇ. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಪ್ರಿಯ ಅರ್ಜುನ, ನಿನ್ನಲ್ಲಿ ಈ ಕಶ್ಮಲಗಳು ಹೇಗೆ ಬಂದವು ಎಂದು ಕೇಳಿದನು. ಪಾಂಡವರು ಹಾಗೂ ಶ್ರೀಕೃಷ್ಣನ ನಡುವೆ ಅಂತಹ ಆತ್ಮೀಯ ಸಂಬಂಧವಿತ್ತು. ಅದೇ ರೀತಿ ಶುದ್ಧ ಭಕ್ತನು ಎಲ್ಲ ಸಂದರ್ಭಗಳಲ್ಲೂ ಶ್ರೀಕೃಷ್ಣನೊಡನೆ ಇರುತ್ತಾನೆ. ಅವನ ಜೀವನ ವಿಧಾನವೇ ಶ್ರೀಕೃಷ್ಣ. ಇದು ನಾರದ ಮುನಿಯ ಅಧಿಕಾರವಾಣಿಯಾಗಿದೆ. ಭಗವಾನ್ ಶ್ರೀಕೃಷ್ಣನನ್ನು ಸಂಪೂರ್ಣವಾಗಿ ಯಾರೂ ವಿವರಿಸಲಾರರು. ಮೌನ, ಧ್ಯಾನ, ಭಕ್ತಿ ಸೇವೆ ಮತ್ತು ವೈರಾಗ್ಯಗಳ ಮೂಲಕ ಮಹರ್ಷಿಗಳಿಂದ ಪೂಜಿಸಲ್ಪಡುವ ಭಕ್ತರಕ್ಷಕನಾದ ಆ ಭಗವಂತನು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ. ಪರಮಸತ್ಯನನ್ನು ನಾನಾ ಜನರು ನಾನಾ ರೀತಿಗಳಲ್ಲಿ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೂ ಅವನು ತಿಳಿಯಲು ಸುಲಭನಲ್ಲ. ಆದರೆ ಪಾಂಡವರು, ಗೋಪಿಯರು, ಗೊಲ್ಲಬಾಲಕರು, ತಾಯಿ ಯಶೋದೆ, ನಂದ ಮಹಾರಾಜ ಮತ್ತಿತರ ವೃಂದಾವನವಾಸಿಗಳೆಲ್ಲರೂ ಭಗವಂತನನ್ನು ಸೇರಲು ಸಾಮಾನ್ಯವಾಗಿ ಎಲ್ಲರೂ ಅನುಸರಿಸುವ ಧ್ಯಾನ ವಿಧಾನಗಳನ್ನು ಅನುಸರಿಸಬೇಕಾಗಿಲ್ಲ. ಏಕೆಂದರೆ ಅವನು ಸುಖ ದುಃಖಗಳಲ್ಲಿ ಅವರ ಜೊತೆಯೇ ಇದ್ದು ಬಿಡುತ್ತಾನೆ.
ಆದ್ದರಿಂದ ಆಧ್ಯಾತ್ಮಿಕವಾದಿಗಳ ಮತ್ತು ಭಕ್ತರ ನಡುವಣ ವ್ಯತ್ಯಾಸವನ್ನು ಅರಿತು ನಾರದರಂತಹ ಮಹರ್ಷಿಯು ತನ್ನ ಬಗ್ಗೆ ಭಗವಂತನು ಪ್ರಸನ್ನನಾಗಬೇಕೆಂದು ಸದಾ ಬೇಡುತ್ತಾರೆ. ಭಗವಂತನು ಇನ್ನೂ ಅನೇಕ ದಾನವರನ್ನು ಯಾವ ರೀತಿಯಾಗಿ ಸಂಹರಿಸಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.